ಇನ್ನು ಎಷ್ಟು ದೂರ ಬ್ರೋ? ಅಲ್ಲೋದು ನಾನ್ ತಾನೆ, ನಿಮ್ಗೇನ್ ಕಷ್ಟ? ದಿಸ್ ಇಸ್ ಪೆಟ್ರೋಲ್ ಬಂಕ್ ಬ್ರೋ, ವಿಲೇಜ್ ಸ್ಟೈಲ್. ಓ ಪೆಟ್ರೋಲ್ ಬೇಕು ಅಜ್ಜಿ? ತಗೊಳಪ್ಪ. ಚಿಕ್ಕದ 50, ದೊಡ್ಡದು 100 ರೂಪಾಯಿ. ಓ ಮರ್ತೇ ಹೋಗಿದೆ, ದುಡ್ಡಿಲ್ವಲ್ಲ ನಮ್ಮ ಹತ್ರ. ರಿಕ್ವೆಸ್ಟ್ ಮಾಡಿ ನೋಡೋಣ. ನೀವೇ ಕೇಳಿ. ಅಮ್ಮ ಪೆಟ್ರೋಲ್ ಬೇಕಿತ್ತು, ನಮ್ಮ ಹತ್ರ ದುಡ್ಡಿಲ್ಲ, ನೀನ್ ಹೇಳು ಬ್ರೋ. ಅಮ್ಮ ನಾವೊಂದು ಅರ್ಜೆಂಟ್ ಕೆಲಸದ ಮೇಲೆ ಹೋಗ್ತಾ ಇದೀವಿ, ತುಂಬಾ ದೂರ ಹೋಗ್ಬೇಕು, ಬರ್ಬೇಕಾದ್ರೆ ದುಡ್ಡು ಕೊಡ್ತೀವಿ. ಇದೆಲ್ಲ ಮಾರದ್ರೇನೆ ನನ್ನ ಹೊಟ್ಟೆ ತುಂಬೋದಪ್ಪ. ಒಂದ್ ಸ್ವಲ್ಪ ಕೊಡಿ ಅಮ್ಮ, ಅದೆಲ್ಲ ವಾಪಸ್ ಹಿಂಗೆ ಆಗೋದಿಲ್ಲಪ್ಪ, ಬರ್ತೀವಿ. ನನ್ ಕೊಡಕ್ಕಾಗಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ಕೊಡ್ತೀವಮ್ಮ, ಇವಾಗ ದುಡ್ಡಿಲ್ಲ ಅಷ್ಟೇ, ಹೋಗ್ ಬರ್ಬೇಕಾದ್ರೆ ಖಂಡಿತವಾಗ್ಲೂ ನೀವ್ ಕೊಡ್ತೀವಿ. ಬರೋದ್ ಯಾವಾಗ, ದುಡ್ಡು ಕೊಡೋದ್ ಯಾವಾಗ? ನಿಮಗ್ ಸಾಲ ಎಲ್ಲ ಕೊಡಕ್ಕಾಗಲ್ಲಪ್ಪ. ಇದನ್ನ ಇಟ್ಕೊಂಡು ಏನ್ ಮಾಡಿ? ಬರ್ಬೇಕಾದ್ರೆ ಕೊಡ್ತೀವಿ. ಈ ತರದೆಲ್ಲ ತುಂಬಾ ನೋಡಿದೀನಿ. ಹೋಗಪ್ಪ ಇಲ್ಲಿಂದ. ನಿನಗ್ ಸಾಲ ಕೊಟ್ಬಿಟ್ಟು ನಾನು ಉಪವಾಸ ಇಲ್ಲ. ಕೊಡೋದಿಲ್ರಪ್ಪ, ಅರ್ಥ ಮಾಡ್ಕೊಳ್ರಪ್ಪ. ಪೆಟ್ರೋಲ್ ಕೊಡ್ಲಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಇನ್ನೂ ಹಾಳಾಗ್ಬಿಡುತ್ತೆ. ರೋಡಲ್ಲಿ ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂದ್ಬಿಡುತ್ತೆ ನಮ್ಗೆ. ನನ್ ಜೀವನ ಬಿಟ್ಟು ನಂಗೆ ಬೇರೆ ಏನು ಬರಲ್ಲಪ್ಪ, ಅರ್ಥ ಮಾಡ್ಕೊಳ್ಳಿ. ಕೊಡ್ತೀರಾ? ಹಾಗಿದ್ರೆ ತಗೊಂಡ್ ಹೋಗಿ. ಸರಿ ತಗೊಂಡ್ ಹೋಗಪ್ಪ. ನಿನ್ಗೆ ಶಿವರಾಜ್ ಕುಮಾರ್ ಜೊತೆ ಫೋಟೋ ತೆಗೆಸ್ಕೊಡ್ತೀನಿ. ಆಯ್ತು. ಓಕೆ, ಗುಡ್ ಜಾಬ್ ಬ್ರೋ. ಓಪನ್ ಮಾಡಿ. ಭಯ್ಯ, ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನಮ್ಮ ಸ್ವಾಮೀಜಿ ಇರ್ತಾರೆ, ಒಂದ್ಸಲ ದರ್ಶನ ಮಾಡ್ಕೊಂಡು ಹೋಗೋಣ. ವಾಟ್ ಇಸ್ ದರ್ಶನ್? ಹೇಳ್ತೀನಿ ನಡಿ ಭಯ್ಯ. ಓಕೆ ರೈಟ್. ಇದೇ ಲೆಫ್ಟು. ಯಾ. ಅಲ್ಲಿದ್ದಾರೆ ನೋಡು, ಅಲ್ಲೇ. ಯಾರು ಬ್ರೋ ಇವರು? ತುಂಬಾ ವೆರೈಟಿ ಆಗಿ ಮಾಡರ್ನ್ ಕಾಸ್ಟ್ಯೂಮ್ ಹಾಕೊಂಡಿದ್ದಾರೆ. ಅಯ್ಯೋ, ಹಂಗ್ ಮಾತಾಡ್ಬಾರ್ದು ಭಯ್ಯ, ಅದು ದೊಡ್ಡ ತಪ್ಪು ಭಯ್ಯ. ಅವ್ರು ತುಂಬಾ ದೊಡ್ಡ ಸ್ವಾಮೀಜಿ. ಏನ್ ಬ್ರೋ, ಇವರು ಮನುಷ್ಯ ತಾನೆ? ಮನುಷ್ಯರೇ, ಆದ್ರೆ ನಮ್ ತರ ಮನುಷ್ಯರಲ್ಲ. ತಪ್ಪಾಯ್ತು ಸ್ವಾಮಿ, ಕ್ಷಮಿಸ್ಬಿಡಿ, ಏನೋ ಗೊತ್ತಿಲ್ಲದೆ ಹೇಳ್ಬಿಟ್ಟ. ಅವನು ಹಾಗೆ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಪ್ಪ. ಅವನು ಈಗಷ್ಟೇ ಅಂಧಕಾರದಿಂದ ವಿಜ್ಞಾನ ಜ್ಯೋತಿ ಕಡೆಗೆ ಪ್ರಯಾಣಿಸೋದಕ್ಕೆ ಸಮಯ ಒದಗಿ ಬಂದಿದೆ. ಈ ಪ್ರಯಾಣ ಅವನ ಜೀವನವನ್ನ ಅದ್ಭುತವಾಗಿ ಬದಲಾಯಿಸುತ್ತೆ. ಏನು, ನಾನ್ ಬ್ಲೈಂಡ್ ಆಗಿ ಬದುಕ್ತಾ ಇದ್ದೀನ? ನನ್ ಲೈಫು ಹೊಸದಾಗಿ ಬದಲಾಗ್ಬಿಡತ್ತಾ? ಹೌದಪ್ಪ. ಇವ್ರಿಗೆ ಹಾಕೊಳಕ್ ಬಟ್ಟೆ ಇಲ್ಲ, ನನಗ್ ಬಂದ್ ಬುದ್ಧಿ ಹೇಳ್ತಿದಾರೆ. ಫೂಲಿಶ್ನೆಸ್ ಬ್ರೋ. ನೆನ್ಪಿಟ್ಕೊಳಪ್ಪ, ಮನುಷ್ಯ ಯಾವತ್ತೂ ಅವನ ಜೀವನದಲ್ಲಿ ನಡೆಯೋದನ್ನ ಊಹಿಸಲಾರ. ವಿಜಯೋಸ್ತು. ಓಹೋ, ಗ್ರೇಟ್, ನೈಸ್ ಟು ಮೀಟ್ ಯು. ಒಳ್ಳೇದಾಗ್ಲಿ ಅಪ್ಪ. ಕಮ್ ಬ್ರೋ. ತಪ್ಪಾಯ್ತು ಸ್ವಾಮಿ, ಕ್ಷಮಿಸ್ಬಿಡಿ ಸ್ವಾಮಿ. ಭಯ್ಯ, ಹಲೋ. ಏನಯ್ಯ, ಯಾವಾಗ ಬರ್ತೀಯಾ? ಯಾವಾಗ ಫೋನ್ ಮಾಡಿದ್ರು ಸಿಗ್ನಲ್ ಸಿಗಲ್ವಲ್ಲ, ಯಾಕೆ? ನಾನ್ ನೆನ್ಪಿದ್ದೀನಾ, ಲೇ, ಇಲ್ಲೆಲ್ಲೂ ಸಿಗ್ನಲ್ ಇಲ್ಲ ಕಣೆ, ಅದಕ್ಕೆ ಟವರ್ ಹತ್ರ ನಿಂತ್ಕೊಂಡೆ ಮಾತಾಡ್ತಾ ಇದೀನಿ. ಪ್ರೀತಿ ಇದ್ರೆ ಸಿಗ್ನಲ್ ಇದ್ದಂಗೆ ಅಂತ ನೋಡೆ, ಪ್ರೀತಿಗೆ ಸಿಗ್ನಲ್ ಅನ್ನೋದು ಇದ್ದಿದ್ರೆ ನಿನ್ನ ಪ್ರೀತಿಗೆ ಯಾವತ್ತೋ ಸಿಗ್ನಲ್ ಔಟು. ಅದೇನಯ್ಯ ಹಂಗ ಹೇಳ್ತೀಯಾ? ನೀನಿಲ್ಲ ಅಂತ ನಾನು ನಮ್ಮಮ್ಮ ಎಷ್ಟ್ ಚಿಂತೆ ಮಾಡ್ತಾ ಇದೀವಿ. ಅದೇ ಚಿಂತೆ ನಿಮ್ಮಮ್ಮ ನಿಮ್ಮ ಅಪ್ಪನ ಮೇಲೆ ಮಾಡಿದಿದ್ರೆ ಅವ್ರ ಮನೆ ಬಿಟ್ಟು ಹೋಗ್ತಾನೆ ಇರ್ಲಿಲ್ಲ. ಏನಿಲ್ಲ ಬಿಡು. ಅಮ್ಮನೂ ಇಲ್ಲ, ಅಪ್ಪನೂ ಇಲ್ಲ. ATM ಕಾರ್ಡ್ ಕೊಟ್ಬಿಟ್ಟು ಹೋಗಿದ್ಯಾ, ಪಾಸ್ವರ್ಡ್ ಹೇಳಿಲ್ಲ. ಊಟ ಮಾಡಾಯ್ತು ಕಣೆ. ಊಟದ ಬಗ್ಗೆ ಅಲ್ಲಯ್ಯ, ATM ನಂಬರ್ ಅಂದ್ರೆ ಊಟದ ಬಗ್ಗೆ. ಎಲ್ರು ಚೆನ್ನಾಗಿದ್ದಾರೆ. ಮಳೆ ಬರ್ತಿದೆ, ಇಲ್ಲಿ ಸಿಗ್ನಲ್ ಕಟ್ ಆಗ್ತಾ ಇದೆ. ಅಯ್ಯೋ ದೇವ್ರೆ, ಇದೆಂತ ಪ್ರೀತಿ ಭಯ್ಯ.